ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾಶಾನ್ ಬ್ಲಾಗ್ಸ್. ಇವತ್ತು ಪರೋಟ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪರೋಟ ಮಾಡೋಕ್ಕೆ ಬರಲ್ಲ ಅನ್ನೋರು ತುಂಬ ಈಸಿಯಾಗಿ ಮಾಡ್ಬೋದು. ಒಂದೆರಡು ಸ್ಟೆಪ್ನ ಫಾಲೋ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗು ನಾನು ಗೋಧಿ ಹಿಟ್ಟಿಂದ ಮಾಡ್ತಿರೋದ್ರಿಂದ ಗೋಧಿ ಹಿಟ್ಟನ್ನ ನಾದಿಟ್ಟಿದ್ದೀನಿ. ಇಲ್ಲಿ ತುಂಬ ಸಾಫ್ಟು ಆಗೋಲ್ಲ, ತುಂಬ ರಫ್ ಆಗಿ ಎಲ್ಲ. ಸ್ವಲ್ಪ ಚಪಾತಿ ಹದಕ್ಕೆ ನಾದಿಟ್ಟು, ಹಾಗೆ ಒಂದು 4 ರಿಂದ 5 ಆಲೂಗಡ್ಡೆನ ಬೆನೆಸಿ ಈ ರೀತಿ ಸಿಪ್ಪೆ ಸುಲಿದು ಎತ್ತಿಟ್ಕೊಂಡಿದ್ದೆ. ಹಾಗೆ 2 ರಿಂದ 3 ಈರುಳ್ಳಿನ, ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಅರಿಶಿಣ ಪುಡಿನ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಯಾರೆಲ್ಲ ಪರೋಟ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ರೀತಿಯಾಗಿ ಮಾಡ್ಕೊಳ್ಳಿ. ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ, ಬಟ್ ಇದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಕೆಲವೊಬ್ಬರು ಇದನ್ನು ಒಗ್ಗರಣೆಲೆಲ್ಲ ಹಾಕಿ ಬೆನೆಸಿ ತೆಗಿತಾರೆ. ಸೊ ಅದೆಲ್ಲ ನನಗೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡೋದು. ಅದಕ್ಕೆ ವೀಡಿಯೋನ ಶೇರ್ ಮಾಡ್ತಿದ್ದೇನೆ, ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಚಪಾತಿ ಹುರುಳಿನೂ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಪಾತಿ ಹುರುಳಿನ ಮಾಡಿಟ್ಕೊಳ್ಳಿ. ಇವಾಗ ಇದನ್ನು ಅದರಲ್ಲಿ ಸ್ಟಫ್ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ ಪುರಿ ಸೈಜಲ್ಲಿ ಚಿಕ್ಕದಾಗಿ ಉದ್ದಿಟ್ಕೊಳ್ಳಿ. ಇದನ್ನು ಹಿಟ್ಟನ್ನ ಲಟ್ಟಿಸಿಟ್ಕೋಬೇಕು. ಲಟ್ಟಿಸಿಟ್ಕೊಂಡು ಈ ಇದರಲ್ಲಿ ಪೂರಿ ಸೈಜಲ್ಲಿ ಇರುತ್ತಲ್ವ, ಸೊ ಅದರಲ್ಲಿ ಇವಾಗ ಆಲೂ ಸ್ಟಫಿಂಗ್ನ ಮಾಡಬೇಕು. ಸೊ ಮಿಕ್ಸ್ ಮಾಡಿಟ್ಟಿರ್ತೀವಲ್ವ ಆಲೂನ, ಸೊ ಅದನ್ನು ಈ ರೀತಿಯಾಗಿಟ್ಟು ನೋಡಿ, ಹೋಳಿಗೆನೆಲ್ಲ ಯಾವ ರೀತಿ ಸ್ಟಫ್ ಮಾಡ್ತೀವಲ್ವ, ಸೊ ಆ ರೀತಿ ನೀಟಾಗಿ ಸ್ಟಫ್ ಮಾಡಿ. ಎಲ್ಲೂ ಆಚೆ ಈಚೆ ಹೊಡೆದು ಹೋಗೋ ರೀತಿ ಸ್ಟಫ್ ಮಾಡಬೇಡಿ, ತುಂಬ ನೀಟಾಗಿ ಮಾಡಿ. ಈ ರೀತಿಯಾಗಿ ಮಾಡಿಕೊಂಡು ಇವಾಗ 2 ಸೈಡ್ ಹಿಟ್ಟನ್ನ ಹಚ್ಚಿ ಚೆನ್ನಾಗಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಹಿಟ್ಟು ಒಂಚೂರು ಕಡಿಮೆನೇ ತೊಗೊಳ್ಳಿ, ತೆಳುವಾಗಿ ಬರುತ್ತೆ. ಹಿಟ್ಟು ಜಾಸ್ತಿ ಆದರೆ ದಪ್ಪ ಆಗುತ್ತೆ ದಂಡೆ ಎಲ್ಲ. ಸೊ ಇವಾಗ ನೀಟಾಗಿ ಸ್ಲೋ ಆಗಿ ಲಟ್ಟಿಸ್ತಾ ಹೋಗಿ, ಸ್ಲೋ ಆಗಿ ದಂಡೆಗಳನ್ನೆಲ್ಲ ನೀಟಾಗಿ ಲಟ್ಟಿಸ್ತಾ ಹೋಗಿ. ಸೈಜಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ತುಂಬ ತೆಳುವಾಗಿ ಲಟ್ಟಿಸೋಕೆ ಹೋಗಬೇಡಿ, ತುಂಬ ದಪ್ಪವಾಗಿ ಲಟ್ಟಿಸ್ಕೋಬೇಡಿ. ಮೀಡಿಯಮ್ ಸೈಜಲ್ಲಿದ್ದರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈ ರೀತಿಯಾಗಿ ನಾನು ಇಷ್ಟು ಸೈಜಲ್ಲಿ ಉದ್ಕೊಂಡಿದ್ದೀನಿ. ಜಾಸ್ತಿ ತೆಳುವೂ ಇಲ್ಲ, ಜಾಸ್ತಿ ದಪ್ಪಗೂ ಇಲ್ಲ, ಚಪಾತಿ ಬರೋ ಸೈಜಲ್ಲಿ ಬಂದಿತ್ತು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಂದು, ದೊಡ್ಡವಳು. ಚಿಕ್ಕವಳೇನು ತಿನ್ನಲಿಲ್ಲ, ಅಷ್ಟಕ್ಕಷ್ಟೇ ತಿಂದು. ಮಸಾಲ ಉಪ್ಪು ಖಾರ ಎಲ್ಲ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಹಾಲು ತೊಗೊಂಡು ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿರುವಂತಹ ಆಲೂ ಪರೋಟಾನ ಇವಾಗ ತವೆ ಕಾಯ್ಲಿಕ್ಕಿಟ್ಟು ಅದಕ್ಕೊಂಚೂರು ಎಣ್ಣೆ ಸವರಿ ಅದಕ್ಕೆ ಇವಾಗ ಪರೋಟಾನ ಹಾಕಿ ಚೆನ್ನಾಗಿ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ, ಇವು 3ರಲ್ಲಿ ನಿಮ್ಮ ಆಪ್ಷನಲ್ಲಿ ಯಾವ್ದು ಬೇಕೋ ಅದನ್ನು ಹಾಕಿ 2 ಸೈಡು ಚೆನ್ನಾಗಿ ಪ್ರೆಸ್ ಮಾಡ್ತಾ ಬೆನೆಸಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹಾಲು ತಿನ್ನೋಂಗಿಲ್ಲ ಅಂತ ಹೇಳ್ತಾರಲ್ವ, ಸೊ ಆ ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತು ವೇಟು ಗೇನ್ ಆಗುತ್ತೆ. ವಾರದಲ್ಲಿ ಒಂದು ಸಲ ಮಾಡಿಕೊಟ್ರು ಅಡ್ಡಿ ಇಲ್ಲ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ 2 ಸೈಡು ಅಲ್ಟೈಸಿ ಉಲ್ಟಾ ಮಾಡ್ಕೊತ ನೀಟಾಗಿ ಬೆನೆಸ್ತಾ ಹೋಗಬೇಕು. ಚಪಾತಿನ ಯಾವ ರೀತಿ ಬೇಯಿಸ್ತಿರಲ್ವ, ಸೊ ಆ ರೀತಿಯಾಗಿ ಲೋ ಫ್ಲೇಮ್ ಇಟ್ಟು ಬೆನೆಸ್ತಾ ಹೋಗಿ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಉಬ್ಬಿ ಬರ್ತಾ ಇದೆಯಲ್ವ, ನೀಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಎಲ್ಲದೂ ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾರೆಲ್ಲ ಸುಮಾಶಾನ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಇವಾಗ ಈ ಆಲೂ ಪರೋಟ ರೆಡಿ ಆಯಿತು. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಇದೇ ರೀತಿಯಾಗಿ ಮೂಲಂಗಿ ಸ್ಟಫಿಂಗ್ನು ಮಾಡ್ಬೋದು, ಅದು ಕೂಡ ಈಸಿಯಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು. ಎಲ್ಲದನ್ನು ಇದೇ ರೀತಿಯಾಗಿ ಮಾಡ್ತಾಯಿದ್ದೆ. ಲಟ್ಸೋದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ವ, ಸೊ ಹಾಗಾಗಿ ಲಟ್ಸೋದು ಜಾಸ್ತಿ ತೋರಿಸ್ಲಿಲ್ಲ. ಬೆನೆಸುವಾಗ ಚೂರು ಎಣ್ಣೆ ಹಾಕಿ ಬೆನೆಸಿ. ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ ಇದು, ಹಾಗಂತ ಎಣ್ಣೆ ಜಾಸ್ತಿ ಬೇಕು ಅಂತೇನಿಲ್ಲ. ಎಣ್ಣೆ ಹಾಕಿದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನು ಸಹ ಸ್ವಲ್ಪ ನೆನೆಸಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಇದೇ ರೀತಿಯಾಗಿ ಬೆನೆಸಿ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಆಲೂ ಪರೋಟ ರೆಡಿ ಆಯಿತು. ಇದಕ್ಕೆ ನೀವು ಚಟ್ನಿನಾದರೂ ಮಾಡ್ಬೋದು, ಅಥವಾ ಟೈಮ್ ಇಲ್ಲ ಅಂದರೆ ಮೊಸರು ಜೊತೆನಾದರೂ ಸರ್ವ್ ಮಾಡ್ಬೋದು. ನಾನು ಕೂಡ ಮೊಸರು ಜೊತೆ ಸರ್ವ್ ಮಾಡಿದ್ದೆ ಇದನ್ನು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನಾವು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಒಂದು 10 ರಿಂದ 15 ಪರೋಟಾಸ್ ಎಲ್ಲ ಆಗೋಯಿತು. ತುಂಬ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬಾಯ್ ಆಲ್.